ಗೋಲ್ಡ್ ಹಕ್ಕಿ ರನ್ಯಾಗೆ ಜೈಲೇ ಫಿಕ್ಸ್. 14 ದಿನಗಳು ನ್ಯಾಯಾಂಗ ಬಂಧನ. ಬೇಲ್ ನಿರಾಕರಿಸಿ ಕೋರ್ಟ್ ಆದೇಶ. ಗೋಲ್ಡ್ ಸ್ಮಗ್ಲರ್ ನಟಿ ರನ್ಯಾಗೆ ಇಂದು ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಜಾಮೀನು ಸಿಗುತ್ತೆ ಅಂತ ಕನಸು ಕಾಣ್ತಿದ್ದ ನಟಿ ರನ್ಯಾಗೆ ಆರ್ಥಿಕ ಅಪರಾಧ ನ್ಯಾಯಾಲಯ ಜಾಮೀನು ಅರ್ಜಿ ವಜಾ ಮಾಡಿದೆ. ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ್ ಆದೇಶ ನೀಡಿದ್ದಾರೆ. ಮತ್ತೊಂದೆಡೆ ಆರೋಪಿ ತರುಣ್ ಕೊಂಡೂರು ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದು, ಡಿಆರ್ಐ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ಸೂಚನೆ ನೀಡಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ್ದಾರೆ. ರನ್ಯಾ ಜಾಮೀನು ಅರ್ಜಿ ವಜಾ ಆಗಲು ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಕಸ್ಟಮ್ಸ್ ಬ್ಯಾಗೇಜ್ ನಿಯಮವನ್ನು ಉಲ್ಲಂಘಿಸಿದ್ದು ಒಂದು ಗಂಭೀರವಾದ ಕಾರಣ ಎನ್ನಲಾಗ್ತಿದೆ. ರನ್ಯಾ ಒಂದು ವೇಳೆ ಹೊರ ಬಂದಿದ್ದೇ ಆದಲ್ಲಿ ಸಾಕ್ಷಿ ನಾಶ ಮಾಡಬಹುದು, ತನಿಖೆಯ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡಬಹುದು ಎಂಬುದು ಪ್ರಮುಖ ಕಾರಣ. 1 ವರ್ಷದ ಅವಧಿಯಲ್ಲಿ 27 ಬಾರಿ ವಿದೇಶ ಪ್ರಯಾಣ ಮಾಡಿರೋ ರನ್ಯಾಳಿಂದ 38% ಕಸ್ಟಮ್ಸ್ ಸುಂಕ ವಂಚನೆ ನಡೆದಿದೆ. ಒಟ್ಟು 4,72,72,694 ರೂಪಾಯಿ ಸುಂಕ ವಂಚನೆಯಾಗಿದೆ. ರನ್ಯಾ ಬಳಿ ದುಬೈ ರೆಸಿಡೆಂಟ್ ಐಡೆಂಟಿಟಿ ಕಾರ್ಡ್ ಕೂಡ ಇದೆ. ಇಷ್ಟೆಲ್ಲ ನಟಿ ರನ್ಯಾ ರಾವ್ ಜಾಮೀನು ಅರ್ಜಿ ವಜಾ ಆಗಲು ಪ್ರಮುಖ ಕಾರಣಗಳಾಗಿದ್ದಾವೆ. ಇತ್ತ ಬೇಲ್ ಅರ್ಜಿ ವಜಾ ಆದ ಬೆನ್ನಲ್ಲೇ ರನ್ಯಾ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರಾ ಅನ್ನೋದು ನೋಡಬೇಕಿದೆ. ಆರ್ಥಿಕ ಅಪರಾಧ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಹೆಚ್ಚಿದೆ. ಆರ್ಥಿಕ ಅಪರಾಧ ನ್ಯಾಯಾಲಯದಲ್ಲಿ ಯಾವ ಗ್ರೌಂಡ್ಸ್ ಮೇಲೆ ಬೇಲ್ ರಿಜೆಕ್ಟ್ ಆಯಿತು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಹೈಕೋರ್ಟ್ ಮೊರೆ ಹೋಗಲು ನಟಿ ರನ್ಯಾ ಪರ ವಕೀಲರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸದ್ಯ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣವನ್ನ 3 ತನಿಖೆ ಸಂಸ್ಥೆಗಳು ತನಿಖೆ ನಡೆಸುತ್ತಿದ್ದು, ಅದರಲ್ಲಿ ಡಿಆರ್ಐ ಅಧಿಕಾರಿಗಳು ಒಂದು ಹೆಜ್ಜೆ ಮುಂದಿದ್ದಾರೆ. ಈಗಾಗಲೇ ರನ್ಯಾ, ತರುಣ್ ಸೇರಿದಂತೆ ಹಲವು ವ್ಯಕ್ತಿಗಳನ್ನ ವಿಚಾರಣೆ ನಡೆಸಿದ್ದು, ಅವರ ಹೇಳಿಕೆ ಆಧಾರದ ಮೇಲೆ ಇನ್ನೂ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ನೋಟಿಸ್ ನೀಡಿ ವಿಚಾರಣೆ ಕರೆಯುವ ಸಾಧ್ಯತೆ ಹೆಚ್ಚಿದೆ. ಬಸವರಾಜ್ ಕುಂಬಾರ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.